ನೋಡಿ, ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ 4. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಇಲ್ಲಿ ನೆವರ್ ಅಂತಿದೆ, ಅಂದರೆ ನೆಗೆಟಿವ್ ಆಗಿದೆ. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ಅವಳು ಶಾಲೆಗೆ ಯಾವಾಗಲೂ ಲೇಟಾಗಿ ಬರೋದಿಲ್ಲ. ಡಸ್ ಶಿ ಅಂದರೆ ಪಾಸಿಟಿವ್ ಆಗಿ ಕೇಳಬೇಕು. ಬರ್ತಾಳಾ, ಲೇಟಾಗಿ ಬರ್ತಾಳಾ ಅಂತ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಕಲ್ಪನಾ ಚಾವ್ಲಾ ವಾಸ್ ಅ ಗ್ರೇಟ್ ಆಸ್ಟ್ರೋನಾಟ್. ಶಿ ವಾಸ್ ದ ಫಸ್ಟ್ ಇಂಡಿಯನ್ ಬಾರ್ನ್ ವುಮನ್ ಟು ಗೋ ಇನ್ ಟು ಸ್ಪೇಸ್. ಇಲ್ಲಿ ಇನ್ಫಿನಿಟಿವ್ ಯಾವುದು ಅಂತಂದರೆ ಟು ಗೋ ಅನ್ನೋದು ಇಲ್ಲಿ ಇನ್ಫಿನಿಟಿವ್. ಇನ್ನು ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ನಿರ್ಮಾಣ. ಹಲೋ ಕುಮಾರ್, ಡಿಡ್ ಯು ಬ್ರಿಂಗ್ ಯುವರ್ ಮೊಬೈಲ್? ಓ ನೋ, ಸಾರಿ, ಇಟ್ಸ್ ಓಕೆ. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಮೊಬೈಲ್ ವಿ ಡ್ಯಾಶ್ ವಾಚ್ಡ್ ಕ್ರಿಕೆಟ್ ಮ್ಯಾಚ್. ಅಂದಲ್ಲೇ ವಿ ವುಡ್ ಹ್ಯಾವ್ ಅಂತ ಬರುತ್ತೆ. ವಿ ವುಡ್ ಹ್ಯಾವ್ ವಾಚ್ಡ್ ಕ್ರಿಕೆಟ್ ಮ್ಯಾಚ್ ಅಂತ. ರೀಡ್ ದ ಗಿವನ್ ಕನ್ವರ್ಸೇಷನ್, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ನೋಡಿ, ಹಲೋ ಸುನಿಲ್, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್, ಥ್ಯಾಂಕ್ ಯು. ವಿಲ್ ಯು ಜಾಯಿನ್ ಮೈ ಬರ್ತ್ಡೇ ಪಾರ್ಟಿ ಟುಡೇ? ಸಾರಿ, ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್, ಸೊ ಐ ಕಾಂಟ್ ಅಟೆಂಡ್. ಇಲ್ಲೇನಿದೆ? ಡಿಸ್ಅಗ್ರೀಯಿಂಗ್. ಆತ ಒಪ್ತಾ ಇಲ್ಲ, ನನಗೆ ಬ್ಯುಸಿ ವರ್ಕ್ ಇದೆ, ಅದಕ್ಕೆ ನಾನು ಬರ್ತಾ ಇಲ್ಲ ಅಂತ ಡಿಸ್ಅಗ್ರೀಯಿಂಗ್ ಅಂತ. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಸೆಕೆಂಡ್ನಲ್ಲಿ ನೋಡಿ, ಇಲ್ಲಿ 12 ಪ್ರಶ್ನೆ ಇರ್ತವೆ. ಅವ್ರ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅದನ್ನು ನೋಡ್ಕೊಂಡು ನಾವು ಇದು ಮಾಡಬೇಕು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಇಲ್ಲಿ 2 syllables ಇದ್ದು ಅಂತ ವರ್ಡ್ ಯಾವುದು ಇದರಲ್ಲಿ ಅಂತಂದರೆ ಟೇಬಲ್ ಅನ್ನುವಲ್ಲಿ 2 syllables ಅನ್ನು ನಾವು ಕಾಣ್ತೀವಿ. ಇನ್ನು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ಅನ್ನೋದಕ್ಕೆ ಯಾವ್ದು ಮ್ಯಾಚ್ ಆಗ್ತದೆ ನೋಡಿ, ತುಂಬ ಈಸಿ ಇದೆ. ಲೈಟ್, ಕ್ಲಾತ್, ಕೇರ್. ಇಲ್ಲಿ ಪೂಲ್ ಅನ್ನೋದು ಮ್ಯಾಚ್ ಆಗ್ತದೆ, ಸ್ವಿಮ್ಮಿಂಗ್ ಪೂಲ್. ಇನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ನೋಡಿ, ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ, ಯಾಕಂದರೆ ದ ಅನ್ನೋದು ಇದಾಗೋದಿಲ್ಲ. ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ನಂದನ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಹಿ ಹ್ಯಾಡ್ ಸ್ಟಡಿಡ್ ವೆಲ್ ಬಿಕಾಸ್. ನೋಡಿ, ಸುಟೇಬಲ್ ಲಿಂಕರ್ ಯಾವುದು? ನಂದನ್ ಪರೀಕ್ಷೆಯಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ, ಯಾಕಂದರೆ ಹಿ ಸ್ಟಡಿಡ್ ವೆಲ್, ಅವ್ನು ಚೆನ್ನಾಗಿ ಓದಿದ್ದ ಅಂತ. ಬಿಕಾಸ್ ಅನ್ನೋದು ಕರೆಕ್ಟ್ ಆದ ಇದು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್. ಸರಿಯಾದ ಒಂದು ಕಾಲವನ್ನು ಇದನ್ನು ಮಾಡಬೇಕು. ಜಯಂತ್ ಡ್ಯಾಶ್ ದ ಸ್ಟೋರಿ ಇನ್ ದ ಕ್ಲಾಸ್ ಎಸ್ಟರ್ಡೇ. ಹೀಗಾಗಿ ಹೋಗ್ಬಿಟ್ಟಿದೆ, ಅವನು ಕಥೆಯನ್ನು ಏನು ಕ್ಲಾಸ್ನಲ್ಲಿ ಹೇಳಿದ್ದಾನೆ ಅಂತ. ನ್ಯಾರೇಟ್ ಅಂಥದ್ದು ನ್ಯಾರೇಟೆಡ್ ಅಂತ ಆಗ್ತದೆ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ವಿ ಆರ್ ವಾಚಿಂಗ್ ಆನ್ ಇಂಪಾರ್ಟೆಂಟ್ ಮ್ಯಾಚ್. ಇಂಪಾರ್ಟೆಂಟ್ ಅನ್ನೋದೇನಿಲ್ಲಿ ವಿಶೇಷಣ, ಅಡ್ಜೆಕ್ಟಿವ್ ಅಂತ ಕರಿತೀವಿ, ಅಡ್ಜೆಕ್ಟಿವ್. ಇನ್ನು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಕ್ರಿಕೆಟ್ ಈಸ್ ಎ ಗ್ಲೋರಿಯಸ್ ಗೇಮ್. ಯೂಸ್ ದ ವರ್ಡ್ ವಾಕ್ ಆಸ್ ನೌನ್ ಇನ್ ಸೆಂಟೆನ್ಸ್. ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು. ಚೇಂಜ್ ಇಂಟು ಕಂಪೇರೇಟ್. ಯೂಸ್ ದ ವರ್ಡ್ ವಾಕ್ ಆಸ್ ನೌನ್ ಇನ್ ಎ ಸೆಂಟೆನ್ಸ್. ಇಲ್ಲಿ ನೌನ್ ನಾವು ಯಾವ ರೀತಿ ಇಲ್ಲಿ ಮಾಡಿಲ್ಲ ನೋಡಿ. ವಾಕ್ ಈಸ್ ಗುಡ್ ಫಾರ್ ಹೆಲ್ತ್. ವಾಕ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಚೇಂಜ್ ಇಂಟು ಕಂಪೇರೇಟಿವ್ ಡಿಗ್ರಿ. ವಂದೇ ಭಾರತ್ ಎಕ್ಸ್ಪ್ರೆಸ್ ಇಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ. ವಂದೇ ಭಾರತ್ ಎಕ್ಸ್ಪ್ರೆಸ್ ಇಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಟ್ರೈನ್ ಇನ್ ಇಂಡಿಯಾ. ಈ ರೀತಿ ನಾವು ಕಂಪೇರೇಟಿವ್ ಇದನ್ನು ಮಾಡಬೇಕು. ಚೇಂಜ್ ಇಂಟು ಕಂಪೇರೇಟಿವ್. ಫಾಸ್ಟರ್ ದ್ಯಾನ್ ಅಂತ ಬರುತ್ತೆ. ಫಾಸ್ಟೆಸ್ಟ್ ಇದ್ದದನ್ನು ಫಾಸ್ಟರ್ ದ್ಯಾನ್ ಅಂತಂದರೆ ಇದು ಕಂಪೇರೇಟಿವ್ ಡಿಗ್ರಿ, ಎನಿ ಅದರ್ ಟ್ರೈನ್ ಇನ್ ಇಂಡಿಯಾ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸೈಂಟಿಸ್ಟ್ ಲಾಂಚ್ಡ್ ಎ ಸ್ಯಾಟಲೈಟ್. ಇದು ಭಾಳ ಈಸಿ ಇದೆ. ಎ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಬೈ ಸೈಂಟಿಸ್ಟ್. ಬೈ ಅಂತ ಬರುತ್ತೆ. ಎ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಬೈ ಸೈಂಟಿಸ್ಟ್. ವಾಸ್ ಅಂತ ಬರುತ್ತೆ ಇದು. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್, ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ನೋಡಿ, ಐ ಆಮ್ ಮೂವಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಡೇ. ಇದನ್ನು ನಾವೇನು ಮಾಡಬೇಕು? ನೇತ್ರಾ ಟೋಲ್ಡ್ ಕುಸುಮಾ ದ್ಯಾಟ್ ಶಿ ವಾಸ್ ಮೂವಿಂಗ್ ಟು ಹರ್ ನೇಟಿವ್ ಪ್ಲೇಸ್ ದಟ್ ಡೇ. ಇದು ರಿಪೋರ್ಟೆಡ್ ಸ್ಪೀಚ್ನಾಗ ಮಾಡಬೇಕು ಈ ರೀತಿ. ಇನ್ನು ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಇಸ್ 2 errors. ಐ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಇದರಲ್ಲಿ 2 ಎರರ್ ಇದ್ದಾವೆ, ಅವನ್ನ ನಾವು ಕರೆಕ್ಟ್ ಮಾಡಿ ಇದನ್ನು ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ನೋಡಿ, ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿ ಇನ್ ಇಂಡಿಯಾ. ಇಂಡಸ್ಟ್ರೀಸ್ ಈ ಸೆಟಪ್ ಸಾರಾಭಾಯಿ ಕೆಮಿಕಲ್ಸ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ನೋಡಿ, ಇಲ್ಲಿ ಇಂಡಸ್ಟ್ರಿ ಅನ್ನೋದು ತಪ್ಪಿದೆ. ಇಂಡಸ್ಟ್ರಿ ಅನ್ನೋ ಸ್ಪೆಲ್ಲಿಂಗ್ ವೈ ಅಂತ ಆಗಬೇಕು.
ಬಿ ರಿಯಲೈಸ್ಡ್. ನೋಡಿ, ರಿಯಲೈಸ್ ಅನ್ನೋದು ರಿಯಲೈಸ್ ಇಂದ ಮುಂದೆ ಕೊಟ್ಟಿದ್ದಾರೆ. ಫಸ್ಟಿಗೆ ಇದು ಬಂದಿದೆ, ಡಾಕ್ಟರ್ ಸಾರಾಭಾಯಿ ರಿಯಲೈಸ್ಡ್ ಅನ್ನೋದು ಒಂದನೇದ್ದು, ಆಮೇಲೆ ಇಲ್ಲಿ ಇಂಡಸ್ಟ್ರಿ ಅನ್ನೋದು ತಪ್ಪು ಎರಡನೇದು. ಕೊಡೋಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 sentences. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ನೋಡಿ, ನಿಮ್ಮ ಪುಸ್ತಕದಿಂದ ಇವೆಲ್ಲ ಈ ರೀತಿ ಮೇನ್ ಪಾಯಿಂಟ್ಸ್ ಅನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಅಷ್ಟೇ ನೋಡ್ತಾ ಹೋಗಿ, ನಾನು ಓದ್ತಾ ಹೋಗೋದಿಲ್ಲ, ದೊಡ್ಡದಾಗೋದು ವಿಡಿಯೋಯಿಂದ. ವೈವೇರ್ ಕಂಗ್ರ್ಯಾಚುಲೇಷನ್ ಶೋವರ್ಡ್ ಆನ್ ಸ್ವಾಮಿ. ನೋಡಿ, ಈ ರೀತಿ ನೀಟಾಗಿ ಇಂಪಾರ್ಟೆಂಟ್ ಇದ್ದದನ್ನು ಮಾತ್ರ ಬರೀಬೇಕು. ವೈ ಡಿಡ್ಂಟ್ ಸತೀಶ್ ವಾಂಟ್ ಟು ಗೋ ಟು ಸ್ಕೂಲ್? Satish, how does the writer praise the feeling of the success of scientists? How did the poet appreciate the jazz player's talent in music? ನೋಡಿ, ತುಂಬ ಶಾರ್ಟ್ ಆಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ ರೀತಿ ಬರೀಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. Why did Mohan and his friends have a powerful, peaceful procession? Or why did Dicky Dolma take to mountaineering as a jewel in her life? ನೋಡಿ, ಇದು ಫಸ್ಟ್ ಆನ್ಸರು, ಆಮೇಲೆ ಇದು 6 ಕ್ವಶನ್ಗೆ ಆನ್ಸರ್. ಹೌ ಡಿಡ್ ವಾಂಜಿಯಾ ರಿಯಾಕ್ಟ್ ಟು ದ, ಇಲ್ಲಿ ನೋಡಿ 24th, ಹೌ ಡು ಯು ಸೇ ದಟ್ ಹನೀಮ್ಸ್ ಲೈಫ್ ವಾಸ್ ಆಲ್ವೇಸ್ ಏಕ್ದಮ್ ಬಿಂದಾಸ್? ಆರ್ ಹೌ ಡಿಡ್ ವಾಂಜಿಯಾ ರಿಯಾಕ್ಟ್ ಟು ದ ಸೆಕೆಂಡ್ ಮಾನ್ಸ್ಟರ್? ನೋಡಿ, ಇದು ಫಸ್ಟ್ ಕ್ವಶನ್, ಮೇಲಿನ ಕ್ವಶನ್ಗೆ ಆನ್ಸರ್, ಆಮೇಲೆ 6 ಕ್ವಶನ್ಗೆ ಆನ್ಸರ್. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 5 to 6 sentences ಈಚ್ ಅಂತಿದೆ. ಬಾಲೇಶ್ವರ್ ವಾಸ್ ಕೈಂಡ್ ಇನಫ್ ಟು ಸೇವ್ ರೋಮಾ, ಜಸ್ಟಿಫೈ ಅಂತಂದಿದ್ದಾರೆ. ಈ ರೀತಿ ಉತ್ತರವನ್ನು ನೀವು ಬರೀಬೇಕು. ನೆಕ್ಸ್ಟ್, ಹೌ ಡಸ್ ದ ಪೊಯೆಟ್ ಸೇ ದಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್? Next, read the following extracts and answer the questions that follow. ನೋಡಿ, extracts questions ಇವು. I knew they were good people, but I did not sell the trees in the orchard. Who is the I here? Don Anselmo. Who were the good people? Americans. Why didn't he sell the trees? Because the trees belong to the children of Rio in Medio. It is the chance of a lifetime. ನೋಡಿ, ಎಲ್ಲ ಓದ್ತಾ ಹೋದ್ರೆ ಭಾಳ ದೊಡ್ಡದಾಗ್ತದೆ, ನೋಡ್ತಾ ಹೋಗಿ. ನೆಕ್ಸ್ಟ್ 29th ನೋಡಿ. Then 30th question, you can cross out my name from the telephone book. Next, given below is a profile. Write a paragraph using the clause given below. ಈ ರೀತಿ ಒಂದು ಪ್ರೊಫೈಲ್ ಕೊಟ್ಟಿರ್ತಾರೆ, ಈ ಪ್ರೊಫೈಲ್ ನೋಡ್ಕೊಂಡು ನೀವು ಇದನ್ನು ಬರೀಬೇಕು. And develop the story using the clues given below. ಸ್ಟೋರಿ ರೈಟಿಂಗ್, ಕ್ಲೂಸ್ ಕೊಟ್ಟಿರ್ತಾರೆ, ಯೂಸ್ ಮಾಡಿ ಸ್ಟೋರಿ ಇದನ್ನು ಮಾಡ್ಕೋಬೇಕು. ಇನ್ನು ಪಿಕ್ಚರ್ ಕೊಟ್ಟಿರ್ತಾರೆ, write a description or an account of what the picture suggests you in a paragraph. In alternative questions ನೋಡಿ, ಕೋಟ್ ಫ್ರಮ್ ಮೆಮ್ರಿ 10th 4 ಇದು ಅಥವಾ ಇದು. ನೋಡಿ, ಕೋಟ್ ಫ್ರಮ್ ಮೆಮ್ರಿಗೆ ಕೆಲವು ಪದ್ಯಗಳಿವೆ, ಅವನ್ನ ನೀವು ಬಾಯ್ಪಟ್ ಮಾಡಿಬಿಟ್ರೆ ಸಾಕು. ಇವು ನೀವು ಫೈನಲ್ ಎಕ್ಸಾಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಇಲ್ಲಿ ಪ್ಯಾಸೇಜ್ ಇದೆ, ಇದನ್ನ ಓದ್ಕೊಂಡು ತೆಳಗಿನ ಪ್ರಶ್ನೆಗೆ ಆರಾಮಾಗಿ ಉತ್ತರವನ್ನು ಬರೀಬೋದು. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಅಬೌಟ್ 8 to 10 sentences. ನೋಡಿ, ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ಅಟ್ ಎ ಜೀಲ್ ಫಾರ್ ಕ್ಲೈಂಬಿಂಗ್ ಟ್ರೀಸ್ ಸಬ್ಸ್ಟ್ಯಾನ್ಶಿಯೇಟ್ ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್ ಜಸ್ಟಿಫೈ. ಆರ್ ಹೌ ಡಸ್ ದ ಪೊಯೆಟ್ ವಿಶ್ ಟು ಪ್ರೈಸ್ ಮದರ್ ಇಂಡಿಯಾ? ನೋಡಿ, ಕೆಲವು ಪ್ರಶ್ನೆ ಬರ್ತವೆ 8 to 10 sentences. ಅವನ್ನೆಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಈ ಪಾರ್ಟನ್ನು ಬರೀಬೋದು. ನೆಕ್ಸ್ಟ್, ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಮೊಬೈಲ್ ಆ್ಯಂಡ್ ಇಟ್ಸ್ ಯೂಸಸ್, ಚಂದ್ರಯಾನ 3, ಏರ್ ಪೊಲ್ಯೂಷನ್. ನೋಡಿ, ಆರಾಮ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೂಡ ಇವನ್ನ ಪ್ರಿಪೇರ್ ಮಾಡ್ಕೋಬೋದು. ಮತ್ತು ರೈಟ್ ಎ ಲೆಟರ್ ಯೂಸಿಂಗ್, ಇಮ್ಯಾಜಿನ್ ಯು ಆರ್ ಎ ಪ್ರಕಾಶ್ ಪ್ರಿಯಾ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ Mahadevapur. Write a letter to your friend inviting him to attend your sister's birthday party, or write a letter to the Panchayat Development Officer to provide concrete roads to your area. ಈ ರೀತಿ ಒಂದು ಖಾಸಗಿ ಪತ್ರ ಇರುತ್ತೆ, ಒಂದು ಮನವಿ ಪತ್ರ ಇರುತ್ತೆ.
ಅವನ್ನ ನೀವು ಬರಿಬೋದು. ಇದೇ ರೀತಿ ನಿಮ್ಮ ಉಳಿದ ವಿಷಯಗಳನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.